ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಅವಧಿ ಒಳಗೆ JB ಅವರ ಮಾರುಕಟ್ಟೆ ನಿಯಮವನ್ನು ಚರ್ಚೆ ಮಾಡೋಣ. JB ಅವರ ಮಾರುಕಟ್ಟೆ ನಿಯಮವು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಅಂಶವಾಗಿದೆ. ಈಗ ಈ ಒಂದು ನಿಯಮದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ. ಜೀನ್ ಬ್ಯಾಪ್ಟಿಸ್ಟ್ ಸೇ ರವರು ಫ್ರೆಂಚ್ ಅರ್ಥಶಾಸ್ತ್ರಜ್ಞರಾಗಿದ್ದು 1803 ಇಸ್ವಿಯಲ್ಲಿ ಮಾರುಕಟ್ಟೆ ನಿಯಮವನ್ನು ವಿವರಿಸುವಂಥ ಕೆಲಸವನ್ನು ಮಾಡ್ತಾರೆ. JB ರವರ ಪ್ರಕಾರ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದು ಅವರ ಮಾರುಕಟ್ಟೆ ನಿಯಮವಾಗಿದೆ. ಅಂದರೆ ಆರ್ಥಿಕ ವ್ಯವಸ್ಥೆಯ ಎಲ್ಲ ಉತ್ಪಾದನಾಂಗ ಚಟುವಟಿಕೆಗಳು ಯಾವಾಗಲೂ ಉತ್ಪಾದಿಸಲ್ಪಟ್ಟ ಸರಕುಗಳಿಗೆ ಅಗತ್ಯವಾದ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದು JB ರವರ ಮಾರುಕಟ್ಟೆ ನಿಯಮದ ಒಂದು ಕಲ್ಪನೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆ. JB ರವರ ಮಾರುಕಟ್ಟೆ ನಿಯಮದ ಪ್ರಕಾರ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳೆರಡು ಯಾವಾಗಲೂ ಸಮತೋಲನದಲ್ಲಿ ಇರುತ್ತವೆ. ಏನು, ಸಮಗ್ರ ಬೇಡಿಕೆ ಆಗ್ಬೋದು ಮತ್ತು ಸಮಗ್ರ ಪೂರೈಕೆ ಎರಡೂ ಸಮನಾಗಿರುತ್ತವೆ. ಆರ್ಥಿಕತೆಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕುಗಳೆಲ್ಲ ಮಾರಾಟವಾಗುವುದರಿಂದ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುವುದಿಲ್ಲ. ಒಂದು ವೇಳೆ ನಿರುದ್ಯೋಗ ಸಂಭವಿಸಿದರೂ ಕೂಡ ಅದು ತಾತ್ಕಾಲಿಕವಾಗಿರುತ್ತದೆ ಎಂಬುದು JB ರವರ ವಾದವಾಗಿದೆ. ಇನ್ನೂ ಮುಂದುವರೆದು ರವರ ಪ್ರಕಾರ ಹೊಸದಾಗಿ ಒಂದು ವಸ್ತುವಿನ ಉತ್ಪಾದನೆಯಾದಾಗ ಅದಕ್ಕೆ ಬೇಡಿಕೆಯು ತಾನಾಗಿಯೇ ಉದ್ಭವಿಸುತ್ತದೆ. ಹೇಗೆಂದರೆ ವಸ್ತುವನ್ನು ಉತ್ಪಾದಿಸಿದವರು ಆದಾಯವನ್ನು ಪಡೆಯುವುದರಿಂದ ವಸ್ತುವನ್ನು ಕೊಳ್ಳುವ ಶಕ್ತಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಉತ್ಪಾದನೆಯ ಜೊತೆಯಲ್ಲಿಯೇ ಆದಾಯ ಮತ್ತು ಕೊಳ್ಳುವ ಶಕ್ತಿ ಸೃಷ್ಟಿಯಾಗುತ್ತದೆ ಎಂಬುದು JB ರವರ ಒಂದು ನಿಲುವಾಗಿದೆ. ಇಷ್ಟೆಲ್ಲದ ಒಂದು ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ, ನಾವೇನು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಲ್ಲ, ಆ ವಸ್ತುಗಳ ಉತ್ಪಾದನೆ ಆದಮೇಲೆ ಆ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿರುವಂಥ ಕಾರ್ಮಿಕರು ಆದಾಯವನ್ನು ಪಡೆದುಕೊಳ್ಳುತ್ತಾರೆ. ಆ ಪಡೆದುಕೊಂಡಂಥ ಆದಾಯವನ್ನು ಅನುಭವಕ್ಕಾಗಿ ಖರ್ಚು ಮಾಡುವುದರಿಂದ ವಸ್ತುಗಳ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದನ್ನು JB ರವರು ತಿಳಿಸಿದ್ದಾರೆ. ಹೀಗಾಗಿ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುವುದರಿಂದ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುವುದಿಲ್ಲ. ಒಂದು ವೇಳೆ ನಿರುದ್ಯೋಗ ಸಂಭವಿಸಿದರೂ ಕೂಡ ಅದು ತಾತ್ಕಾಲಿಕವಾಗಿರ್ತದೆ ಎಂಬುದನ್ನು JB ರವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ನಿಯಮವನ್ನು ಒಂದು ರೇಖಾಚಿತ್ರದ ಮೂಲಕ ಚರ್ಚೆ ಮಾಡೋಣ. ಇಲ್ಲಿ ನೋಡ್ರಿ, ರೇಖಾಚಿತ್ರವನ್ನು ಗಮನಿಸಿದಾಗ 1,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಉತ್ಪಾದನೆ ಮಾಡಲಾಗುತ್ತದೆ. ಏನು, 1,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಉತ್ಪಾದನೆ ಮಾಡಲಾಗುತ್ತದೆ. ಆ 1,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಆ ಉತ್ಪಾದನೆಯಲ್ಲಿ ತೊಡಗಿರುವಂಥ ಉತ್ಪಾದನಾಂಗಗಳಿಗೆ ಆದಾಯವನ್ನು ಕೊಡಲಾಗ್ತದೆ. ಅಂದ್ರೆ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಉತ್ಪಾದನಾಂಗಗಳು ಆದಾಯವನ್ನು ಪಡಿತಾವೆ. ಆ ಪಡೆದಂಥ ಆದಾಯ ಅರ್ಥವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ 1,000 ರೂಪಾಯಿ ಅಮೌಂಟು ಸೃಷ್ಟಿಯಾಗ್ತದೆ. ಆ ಸೃಷ್ಟಿ ಆದಮೇಲೆ ಕೊನೆಗೆ 1,000 ರೂಪಾಯಿ ಮೌಲ್ಯದ ವಸ್ತುಗಳ ಸಪ್ಲೈ ಆಗ್ತದೆ. ಇದು ಒನ್ ವೇ. ಹಂಗಾಲಿಕ್ಕಂತಂದ್ರೆ 1,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಉತ್ಪಾದನೆ ಮಾಡಿದಾಗ ಅವು ಸಪ್ಲೈ ಆಗ್ತಾವೆ. 1,000 ರೂಪಾಯಿ ಮಾರುಕಟ್ಟೆ ಒಳಗೆ ಹಣಕಾಸು ಬರ್ತದೆ, ಆಮೇಲೆ ಕೂಲಿ ಸಿಗ್ತದೆ, ಇನ್ಕಮ್ ಸಿಗ್ತದೆ. ಒಟ್ಟಾರೆಯಾಗಿ ನಾವು ಎಷ್ಟು ಮೌಲ್ಯದ ವಸ್ತುವನ್ನು ಉತ್ಪಾದನೆ ಮಾಡ್ತೀವಲ್ಲ ಅಷ್ಟು ಪ್ರಮಾಣದ ಬೇಡಿಕೆ ಪ್ರಮಾಣ ಉದ್ಭವಿಸುತ್ತದೆ ಎಂಬುದು JB ರವರ ಒಂದು ನಿಲುವಾಗಿದೆ. ಆಮೇಲೆ
JB ಶೆಗವಗ ಮಾರುಕಟ್ಟೆ ನಿಯಮದ ಸೂಚ್ಯಾರ್ಥಗಳು ಅಥವಾ ಕಲ್ಪನೆಗಳು. ಒಂದು, ಸ್ವಯಂಚಾಲಿತವಾಗಿ ಹೊಂದಾಣಿಕೆ. ಮೊದಲನೇ ಕಲ್ಪನೆ ಏನು? ಸ್ವಯಂಚಾಲಿತ ಹೊಂದಾಣಿಕೆ. ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುವುದರಿಂದ ಬೇಡಿಕೆ ಮತ್ತು ಪೂರೈಕೆಯು ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಆಗುತ್ತವೆ. ಸೆಕೆಂಡ್ ಒನ್, ಸಾರ್ವತ್ರಿಕ ಮಿತಿಮೀರಿದ ಉತ್ಪಾದನೆ ಸಾಧ್ಯವಿಲ್ಲ. ಇದು ಸೆಕೆಂಡ್ ಒನ್. ಥರ್ಡ್ ಒನ್, ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮಾಡಲಾಗುತ್ತದೆ. ಥರ್ಡ್ ಒನ್. 4, ಸಾರ್ವತ್ರಿಕ ನಿರುದ್ಯೋಗ ಸಾಧ್ಯವಿಲ್ಲ. ಫಿಫ್ತ್ ಒನ್, ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಸಿಕ್ಸ್ತ್ ಒನ್, ಉಳಿತಾಯ ಮತ್ತು ಹೂಡಿಕೆಯು ಸಮನಾಗಿರುತ್ತವೆ. ಸೆವೆಂತ್ ಒನ್, ಹಣವು ತಟಸ್ಥವಾಗಿರುತ್ತದೆ. ಏಟ್ ಒನ್, ವಿಶಾಲವಾದ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತದೆ. 9, ಆರ್ಥಿಕ ವ್ಯವಸ್ಥೆಯ ಮೇಲೆ ಅಂತಾರಾಷ್ಟ್ರೀಯ ಪ್ರಭಾವ ಇರುವುದಿಲ್ಲ. 10, ಆರ್ಥಿಕತೆಯಲ್ಲಿ ಮುಕ್ತ ಪೈಪೋಟಿ ಅಸ್ತಿತ್ವದಲ್ಲಿರುತ್ತದೆ. 11, ಎಲ್ಲ ಸರಕು ಮತ್ತು ಸೇವೆಗಳ ಬೆಲೆಗಳು ಹಾಗೂ ಉತ್ಪಾದನಾಂಗಗಳ ಬೆಲೆಗಳು ಸಮತೋಲನದಲ್ಲಿ ಇರುತ್ತವೆ ಎಂಬ 11 ಕಲ್ಪನೆಗಳ ಆಧಾರದ ಮೇಲೆ JB ಶೆಗವರು ತಮ್ಮ ಮಾರುಕಟ್ಟೆ ನಿಯಮವನ್ನು ಚರ್ಚೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕಲ್ಪನೆಗಳಾದ ಮೇಲೆ JB ಶೆಗವರ ಮಾರುಕಟ್ಟೆ ನಿಯಮವನ್ನು ಕೆಲವೊಂದು ಟೀಕೆಗೆ ಒಳಪಡಿಸಬಹುದು. ಅವು ಯಾವಂತಂದ್ರೆ, ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಮೊದಲನೇ ಟೀಕೆ. ಸೆಕೆಂಡ್ ಒನ್, ಸ್ವಯಂ ಹೊಂದಾಣಿಕೆ ಅಸಾಧ್ಯವಾದದ್ದು. ಥರ್ಡ್ ಒನ್, ಮಿತಿಮೀರಿದ ಉತ್ಪಾದನೆ ಕೆಲವೊಂದು ಸಮಯದಲ್ಲಿ ಸಾಧ್ಯವಿರುತ್ತದೆ. 4, ಹಣವು ತಟಸ್ಥವಾಗಿರುವುದಿಲ್ಲ, ಅದು ಬದಲಾವಣೆಗೆ ಒಳಪಡ್ತದೆ. ಫಿಫ್ತ್ ಒನ್, ಪೂರ್ಣೋದ್ಯೋಗವು ಅಸಾಧ್ಯವಾದದ್ದು, ಅಂದರೆ ಆರ್ಥಿಕತೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರುವುದಿಲ್ಲ. ಸಿಕ್ಸ್ತ್ ಒನ್, ಸರ್ಕಾರದ ಮಧ್ಯಪ್ರವೇಶವು ಅವಶ್ಯಕ ಆಗಿರುತ್ತದೆ. ಸೆವೆಂತ್ ಒನ್, ಬೇಡಿಕೆಯು ತನ್ನದೇ ಆದ ಪೂರೈಕೆಯನ್ನು ಸೃಷ್ಟಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ. ಇಷ್ಟು JB ಶೆಗವರ ಮಾರುಕಟ್ಟೆ ನಿಯಮವನ್ನು ಟೀಕೆಗೆ ಒಳಪಡಿಸ್ಬೋದು. 7 ಟೀಕೆ ಬರ್ತಾವೆ, 11 ಕಲ್ಪನೆಗಳು ಬರ್ತಾವೆ, ಆಮೇಲೆ 1 ರೇಖಾಚಿತ್ರ ಬರ್ತದೆ, ಅದು ಸಿಂಪಲ್ ಆಗಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಟೀಟಿಕೆಯನ್ನು ಹಾಕಿ ನಿಮ್ಮ ಸೆಮ್ ಎಕ್ಸಾಮ್ ಒಳಗೆ ಏನು ಮಾಡ್ಬೋದು, 5 ಅಥವಾ 10 ಅಥವಾ 15 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಎಕ್ಸಾಮ್ ಒಳಗೆ ಪಡೆದುಕೊಳ್ಳಲು ಸಾಧ್ಯವಾಗ್ತದೆ. ಓಕೆನಾ? ಇಷ್ಟು JB ಶೆಗವರ ಮಾರುಕಟ್ಟೆ ನಿಯಮದ ಮಾಹಿತಿ. ಈ ಮಾಹಿತಿಯನ್ನು ಚೆನ್ನಾಗಿ ಓದ್ಕೊಂಡು ನಿಮ್ಮ ಎಕ್ಸಾಮ್ ಒಳಗೆ ಏನು ಮಾಡಿರಿ, ಸಕ್ಸಸ್ಸನ್ನು ಪಡೆಯುವಂತೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.